ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪೈಲ್ಸ್ ಅನ್ನುವಂತಹ ಒಂದು ಸಮಸ್ಯೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಡಯಾಬಿಟಿಸ್ ಇರುವವರಿಗಂತೂ ಪೈಲ್ಸ್ ಅನ್ನುವಂತಹ ಒಂದು ದೈಹಿಕ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ. ಏನಕ್ಕೆ ಈ ಒಂದು ಪೈಲ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ? ಇದು ಒಂದೇ ಸತಿ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುವಂತದ್ದ, ಅಥವಾ ಇದು ಕ್ರಮೇಣವಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಲೈಫ್ ಸ್ಟೈಲ್ ವ್ಯತ್ಯಾಸಗಳು ಆಗ್ತಾ ಆಗ್ತಾ ಹೆಚ್ಚು ವರ್ಷಗಳಿಂದ ಲೈಫ್ ಸ್ಟೈಲ್ ಸರಿಯಾಗಿಲ್ಲ ಅಂತಂದ್ರೆ ಬರುವಂತಹ ಸಮಸ್ಯೆ ಅಲ್ವಾ? ಸೊ ಹಾಗಾಗಿ ಈ ಒಂದು ಲೈಫ್ ಸ್ಟೈಲ್ ದಿನನಿತ್ಯದ ಒಂದು ಚಟುವಟಿಕೆಗಳು ಸರಿಯಾಗಿಲ್ದಿರ ತುಂಬಾ ವರ್ಷಗಳಿಂದ ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಆಗಿರ್ಬೋದು, ನಿದ್ದೆ ಮಾಡುವಂತಹ ಟೈಮಿಂಗ್ ಆಗಿರಬಹುದು, ಅಥವಾ ನೀವು ಯಾವ ರೀತಿ ಆಲೋಚನೆಗಳು, ಸ್ಟ್ರೆಸ್ ಇದೆಯಾ ಹೆಚ್ಚಾಗಿ, ಇದೆಲ್ಲವೂ ನೋಡ್ಬೇಕಾಗುತ್ತೆ. ಸೊ ಇದರಿಂದ ಮಲಬದ್ಧತೆ ಅನ್ನುವಂತಹ ಸಮಸ್ಯೆ ಕೂಡ ಬಂದಿರುತ್ತೆ, ಕಾನ್ಸ್ಟಿಪೇಷನ್ ಅಂತ ಅನ್ನುವಂತಹ ಸಮಸ್ಯೆ ಅಲ್ವಾ? ಸೊ ಹಾಗಾಗಿ ಈ ಒಂದು ಮಲಬದ್ಧತೆ ಮತ್ತು ಈ ಒಂದು ಪೈಲ್ಸ್ ಅನ್ನುವಂಥದ್ದು ಇಂಟರ್ ಲಿಂಕ್ ಅಂತಾನೆ ಹೇಳ್ಬಹುದು. ಸೊ ಯಾವ ರೀತಿ ಕನೆಕ್ಷನ್ ಇದೆ ಒಂದು ಪೈಲ್ಸ್ ಮತ್ತು ಈ ಒಂದು ಕಾನ್ಸ್ಟಿಪೇಷನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಕನೆಕ್ಟೆಡ್ ಇದೆ ಈ ಎರಡೂ ಸಮಸ್ಯೆಗಳು ಕೂಡ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಪೈಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಹಾಗಾಗಿ ಇದು ಯಾಕೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ, ಜೊತೆಗೆ ಆರಂಭಿಕ ಲಕ್ಷಣಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ಸಾಕಷ್ಟು ವಿಚಾರಗಳನ್ನ ಈ ಒಂದು ಹೆಲ್ತ್ ಅವೇರ್ನೆಸ್ ನಲ್ಲಿ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. ಜೊತೆಗೆ ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಆಗಿರ್ಬೋದು. ಸೊ ಜೊತೆಗೆ ಈ ಒಂದು ಕೊಲೆಸ್ಟ್ರಾಲ್ ಇಂದ ಯಾವ ರೀತಿ ಹಾರ್ಟ್ ನ ಸಮಸ್ಯೆಗಳಾಗುತ್ತೆ, ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಜೊತೆಗೆ ಬೆಲ್ ಐಕಾನ್ ನ ಒತ್ತಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಎಲ್ಲ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ನೀವು ನೋಡ್ತಾ ಬಂದ್ರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬಹುದು. ನೀವು ಆಲ್ರೆಡಿ ಹೆಲ್ದಿ ಲೈಫ್ ಲೀಡ್ ಮಾಡ್ತಾ ಇರ್ಬಹುದು, ಆದ್ರೂ ನಿಮ್ಗೆ ಯಾವ್ದಾದ್ರು ವಿಚಾರಗಳು ಗೊತ್ತಿರಲ್ಲ ಅಂತ ಅಂದ್ರೆ ಅದನ್ನು ಕೂಡ ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆನಿಫಿಟ್ಸ್ ನ ಪಡ್ಕೊಳ್ಬಹುದು. ಇದರ ಜೊತೆಗೆ ನಾರ್ಸಿಸಿಸಂ ರಿಕವರಿ ಈ ಒಂದು ಹೀಲಿಂಗ್ ಜರ್ನಿಯ ವಿಡಿಯೋಸ್ಗಳು ಕೂಡ ಇದೆ, ಕಾನ್ಸೆಪ್ಟ್ ಗಳ ವಿಡಿಯೋಗಳು ಇದೆ. ನೀವು ಕಾನ್ಸೆಪ್ಟ್ಸ್ ಏನೇನೆಲ್ಲ ನಾನು ಮಾಡಿನಿ ಈ ಒಂದು ಚಾನೆಲ್ ನಲ್ಲಿ ಪ್ಲೇ ಲಿಸ್ಟ್ ಗೆ ಹೋಗ್ಬಿಟ್ಟು ನಾರ್ಸಿಸಿಸಂ ರಿಕವರಿ ಅನ್ನುವಂತಹ ಒಂದು ಟಾಪಿಕ್ ಇದೆ. ಅದ್ರ ಜೊತೆಗೆ ಹೆಲ್ತ್ ಅಂಡ್ ಅವೇರ್ನೆಸ್ ಅನ್ನುವಂತಹ ಒಂದು ಟಾಪಿಕ್ ಇದೆ. ಎರಡನ್ನೂ ಕೂಡ ಚೆಕ್ ಮಾಡಿ. ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಮನಸ್ಸು ದೇಹ ಆತ್ಮದ ಚೇತರಿಕೆಯ ದೃಷ್ಟಿಕೋನದಲ್ಲಿ ನನ್ನ ವಿಡಿಯೋಸ್ಗಳು ಇರುತ್ತೆ. ಜೊತೆಗೆ ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡಿಕೊಂಡು ನನ್ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನಿಂದ ನೀವು ಗೈಡೆನ್ಸ್ ಕೂಡ ತಗೊಳ್ಬಹುದು ಸ್ನೇಹಿತರೆ. ಸೊ ನೆಮ್ಮದಿಯ ಜೀವನವನ್ನ ಸಾಗಿಸೋದಕ್ಕೆ ನಮ್ಮ ಒಂದು ಓವರ್ ಆಲ್ ಎಮೋಷನಲ್ ವೆಲ್ ಬೀಯಿಂಗ್, ಜೊತೆಗೆ ದೈಹಿಕ ಫಿಸಿಕಲ್ ವೆಲ್ ಬೀಯಿಂಗ್, ಜೊತೆಗೆ ಮಾನಸಿಕ ವೆಲ್ ಬೀಯಿಂಗ್ ಎರಡು ಕೂಡ ಇಂಪಾರ್ಟೆಂಟ್. ಜೊತೆಗೆ ಸ್ಪಿರಿಚುವಲ್ ವೆಲ್ ಬೀಯಿಂಗ್, ಸೊ ಸ್ಪಿರಿಚುವಲ್ ಅವೇರ್ನೆಸ್ ಬಗ್ಗೆ ಕೂಡ ವಿಡಿಯೋಸ್ಗಳು ಸದ್ಯದಲ್ಲೇ ಶುರು ಆಗುತ್ತೆ. ಈಗ ಆಲ್ರೆಡಿ ಚೋಸನ್ ಒನ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇನ್ನು ಸ್ಪಿರಿಚುವಲ್ ಹೀಲಿಂಗ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಎಲ್ರಿಗೂ ಯೂಸ್ ಆಗುವಂತದ್ದು. ಇಲ್ಲಿ ಬರೀ ಎಂಪಲ್ಸ್ ಅಥವಾ ಚೋಸನ್ ಒನ್ ಅಥವಾ ನಾರ್ಸಿಸಿಸ್ಟ್ ಈ ತರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುವಂತದ್ದು ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳು. ಅದು ಕೂಡ ಬರ್ತಾ ಹೋಗುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಅದು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವ ರೀತಿಯಲ್ಲೇ ನಾನು ಹೆಚ್ಚಾಗಿ ವಿಡಿಯೋಸ್ಗಳು ಇರುತ್ತೆ. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡ್ತೀರಾ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಸಡನ್ ಆಗಿ ಬರುವಂತದ್ದಲ್ಲ. ಈ ಒಂದು ಕಾನ್ಸ್ಟಿಪೇಷನ್ ಮತ್ತೆ ನಮ್ಮ ಒಂದು ಜೀವನ ಶೈಲಿ ತುಂಬಾನೇ ಕನೆಕ್ಷನ್ ಇದೆ. ಜೊತೆಗೆ ಒಂದು ಪೈಲ್ಸ್ ಅನ್ನುವಂಥದ್ದು. ಸೊ ಈ ಒಂದು ಮಲಬದ್ಧತೆ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದ್ರೆ ಹಂತ ಹಂತವಾಗಿ ಅದು ಪೈಲ್ಸ್ಗೆ ಟರ್ನ್ ಆಗುವಂತಹ ಒಂದು ಲಕ್ಷಣ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹೇಗೆ ಇದು ಸಾಧ್ಯ? ಈ ಒಂದು ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಬೌಲ್ ಮೂವ್ಮೆಂಟ್, ಮೋಷನ್ ಹೋಗೋದಕ್ಕೆ ತುಂಬಾನೇ ಸಮಸ್ಯೆ. ಆ ಒಂದು ನಮ್ಮ ಕರುಳಿನಲ್ಲಿ ನಾವು ತಿಂದ ಆಹಾರ ಮಲ ವಿಸರ್ಜನೆ ಆಗೋದಕ್ಕೂ ಮುಂಚೆ ಮಲ ಆಗಿ ರೂಪಾಂತರ ಆಗುತ್ತೆ. ನಮ್ಗೆ ಬೇಡದೇ ಇರುವಂತಹ ನಾವೇನ್ ತಿಂತೀವಿ ಆಹಾರ, ಅದು ನಮ್ಗೆ ಬೇಕಾಗಿರುವ ಪೌಷ್ಟಿಕಾಂಶಗಳೆಲ್ಲ ರಕ್ತಕ್ಕೆ ಹೋದ್ರೆ ಬೇಡದೇ ಇರೋ ಅಂಶ ಎಲ್ಲ ಮಲ ವಿಸರ್ಜನೆ ಆಗಿ ಹೋಗ್ಬಿಡುತ್ತೆ. ಅದು ಯಾವಾಗ ಸರಿಯಾಗಿ ನಮ್ಮ ಒಂದು ದೇಹದಲ್ಲಿ ಮಲ ವಿಸರ್ಜನೆ ಆಗೋದಿಲ್ಲ, ಅದು ಬೌಲ್ ಮೂವ್ಮೆಂಟ್ ಆಗದೆ ಇರೋದಕ್ಕೆ ಅದು ಕಾರಣ. ಯಾಕೆ ಸರಿಯಾಗಿ ಮಲ ವಿಸರ್ಜನೆ ಆಗೋಲ್ಲ, ಮೋಷನ್ ಸರಿಯಾಗಿ ಯಾಕೆ ಹೋಗೋದಿಲ್ಲ ಅಂತಂದ್ರೆ ಬೌಲ್ ಮೂವ್ಮೆಂಟ್ ಅನ್ನೋದು ಸರಿಯಾಗಿ ಇರೋದಿಲ್ಲ. ಸೊ ಇದಕ್ಕೆ ನಾನಾ ರೀತಿಯ ಕಾರಣಗಳಿರುತ್ತೆ ಈ ಒಂದು ಕಾನ್ಸ್ಟಿಪೇಷನ್ಗೆ. ಓಕೆನಾ? ಸೊ ಇದು ರಿಪೀಟೆಡ್ ಆಗಿ ಆಗ್ತಾ ಇದ್ರೆ, ಪದೇ ಪದೇ ನಿಮ್ಗೆ ಈ ರೀತಿ ಆಗ್ತಾ ಇದ್ರೆ ಅವಾಗ ನಿಮ್ಗೆ ಪೈಲ್ಸ್ ಅನ್ನುವಂಥದ್ದು ಬರುತ್ತೆ ಅಲ್ವಾ? ಇವಾಗ ಯಾವಾಗ್ಲೂ ಒಂದ್ಸತಿ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ಬಿಟ್ರೆ ಪೈಲ್ಸೆ ಬಂದ್ಬಿಟ್ಟಿದೆ ನಿಮ್ಗೆ ಅನ್ನುವ ರೀತಿ ಭಯ ಪಡಬಾರ್ದಲ್ವಾ? ಸೊ ಸಾಮಾನ್ಯಕ್ಕೆ ಎಲ್ರಿಗೂ ಕೂಡ ಇವಾಗಿನ ಒಂದು ಕೆಮಿಕಲ್ಸ್ ಯುಕ್ತವಾದಂತಹ ಆಹಾರ ಆಗಿರ್ಬೋದು, ಸ್ಟ್ರೆಸ್ ಲೈಫ್ ಆಗಿರ್ಬೋದು, ಎಲ್ರಿಗೂ ಈ ಒಂದು ಸಮಸ್ಯೆ ಇದ್ದೇ ಇದೆ. ಬಟ್ ರಿಪೀಟೆಡ್ಲಿ ಪದೇ ಪದೇ ಆಗ್ತಾ ಇದ್ರೆ ಏನಾಗ್ಬಿಡುತ್ತೆ, ಮೋಷನ್ ಸಮಸ್ಯೆ ಹೆಚ್ಚು ವರ್ಷಗಳಿಂದ ಆಗ್ತಾ ಇದ್ರೆ ಅದು ಪೈಲ್ಸ್ ಆಗಿ ನಮ್ಗೆ ಕಾಣಿಸ್ಕೊಳುತ್ತೆ ಮುಂದೆ ಅಲ್ವಾ? ಹಾಗಾಗಿ ಯಾವ ರೀತಿ ಕನೆಕ್ಷನ್ ಅಂತ ನೋಡೋದಾದ್ರೆ ಮೊದಲನೇದಾಗಿ
ಲೆಸ್ ಫೈಬರ್ ಫುಡ್ ಹ್ಯಾಬಿಟ್ಸ್, ಅಂದ್ರೆ ನಾರಿನಂಶ ಇರುವಂತಹ ಆಹಾರವನ್ನ ಕಮ್ಮಿ ತಗೊಳ್ಳೋದು ಅಥವಾ ತಗೊಳ್ಳದೇ ಇರುವಂತದ್ದು ಮೊದಲನೇ ಒಂದು ಕಾರಣ. ಅಂದ್ರೆ ಇಂಟರ್ಲಿಂಕ್ಡ್ ಆಗಿದೆ ಈ ಒಂದು ಕಾನ್ಸ್ಟಿಪೇಷನ್ಗೂ ಮತ್ತೆ ಈ ಒಂದು ಪೈಲ್ಸ್ಗೂ. ಮೊದಲನೇ ಕಾರಣ ಬಂದು ಅಂದ್ರೆ ನಿಮ್ಮ ಒಂದು ಮಲಬದ್ಧತೆ ಹೆಚ್ಚಾದಂತೆ ಪೈಲ್ಸ್ ಬರ್ತಲ್ವ, ಈ ಮಲಬದ್ಧತೆನೇ ಹೆಚ್ಚಾಗೋದಕ್ಕೆ ಇದೆಲ್ಲವೂ ಕೂಡ ಕಾರಣ. ನಾರಿನಂಶ ಇರುವಂತಹ ಆಹಾರವನ್ನ ತುಂಬಾ ಕಮ್ಮಿ ನೀವು ತಗೊಳ್ತಾ ಇದ್ರೆ ಮಲಬದ್ಧತೆ ಸ್ಟಾರ್ಟ್ ಆಗತ್ತೆ. ಓಕೆನಾ. ಪ್ರೋಸೆಸ್ಡ್ ಫುಡ್ ನ ಹೆಚ್ಚಾಗಿ ತಗೊಳ್ಳುವಂತದ್ದು, ಪ್ಯಾಕ್ಡ್ ಫುಡ್ ಏನೋ ತುಂಬಾ ಚೆನ್ನಾಗಿ ನೀವು ಅದನ್ನೇ ತಿಂತಾ ಬರ್ತಾ ಇದ್ರೆ, ಅಂದ್ರೆ ನೀವು ಚೆನ್ನಾಗಿ ಆಹಾರ ತಗೊಳ್ಬೇಕು. ಇಲ್ಲಿ ಪ್ರಕೃತಿ ಕೊಟ್ಟಿರುವಂತಹ ಆಹಾರವನ್ನ ಚೆನ್ನಾಗಿ ತಿನ್ಬೇಕು. ಆದ್ರೆ ನಾವು ಚೆನ್ನಾಗಿ ಏನ್ ತಿಂತಾ ಇದೀವಿ, ಪ್ರೋಸೆಸ್ಡ್ ಫುಡ್ಗಳು, ಪ್ಯಾಕ್ಡ್ ಫುಡ್ಗಳು, ಇದನ್ನ ಚೆನ್ನಾಗಿ ತಿಂತಾ ಇರ್ತೀವಿ. ಸೊ ಅದನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು. ಈ ಒಂದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಕಮ್ಮಿ ಆಗ್ಬೇಕು ಅಂತಂದ್ರೆ ತುಂಬಾ ಜನ ಈ ಒಂದು ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಈಗ ನಾವು ಎಲ್ಲ ತಿಂದಿದೀವಿ. ಆದ್ರೆ ಹಂತ ಹಂತವಾಗಿ ನಾವು ನಮ್ಗೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಕ್ರಮೇಣವಾಗೆಲ್ಲ ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು. ಇನ್ನು ಚಿಕ್ಕ ವಯಸ್ಸಿತ್ತು ಅಂತಂದ್ರೆ ನೀವು ಆದಷ್ಟು ತಗೊಳ್ದೇ ಇದ್ರೇನೆ ತುಂಬಾ ಉತ್ತಮ. ಯಾಕಂದ್ರೆ ಒಂದ್ಸತಿ ನಾವು ತಗೊಳಕ್ ಶುರು ಮಾಡಿದ್ರೆ ಈ ಒಂದು ಪ್ರೋಸೆಸ್ಡ್ ಫುಡ್ಗಳು ಅಡಿಕ್ಷನ್ ರೀತಿಯಲ್ಲಿ ಅದರಲ್ಲಿ ಹಾಕಿರುವಂತ ಕೆಮಿಕಲ್ಸ್ ಮತ್ತೆ ಟೇಸ್ಟ್ ಮೇಕರ್ಸ್ ಮಕ್ಕಳಿಗೆ ಅಡಿಕ್ಷನ್ ಮಾಡ್ಬಿಡುತ್ತೆ, ಮತ್ತೆ ಮತ್ತೆ ಕೇಳುವ ಹಾಗೆ ಮಾಡಿಬಿಡುತ್ತೆ. ಮತ್ತೆ ಕೊಡ್ಸಿ ಅಂತ ಹೇಳಿ ಈ ಒಂದು ಪ್ಯಾಕ್ಡ್ ಫುಡ್ಗಳು ಹೆಚ್ಚಾಗಿ ತಗೊಳ್ಳುವಂತದ್ದು. ಸೊ ಇದರಿಂದ ಕೂಡ ನಮ್ಮ ಒಂದು ಮಲಬದ್ಧತೆ ಅನ್ನುವಂಥದ್ದು ಹೆಚ್ಚಾಗತ್ತೆ. ಅದು ಮುಂದಕ್ಕೆ ದಟ್ ಲೀಡ್ಸ್ ಟು ಪೈಲ್ಸ್ ಪ್ರಾಬ್ಲಮ್ ಅಲ್ವಾ. ಹಾಗಾಗಿ ನಾರಿನಂಶ ಇರುವಂತಹ ಆಹಾರವನ್ನ ನಾವು ತಗೊಳ್ಬೇಕು. ಡೈಜೆಷನ್ ಸಿಸ್ಟಮ್ ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಇದು ಡೈಜೆಷನ್ಗೆ ಅಫೆಕ್ಟ್ ಮಾಡುತ್ತೆ. ಈ ಒಂದು ಪ್ಯಾಕೆಟ್ ಫುಡ್ ಆಗಿರ್ಬೋದು, ಪ್ರೋಸೆಸ್ಡ್ ಫುಡ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಒಂದು ಪಚನ ಕ್ರಿಯೆಗೆ ತುಂಬಾನೇ ತೊಂದರೆ ಕೊಡುತ್ತೆ, ನಮ್ಮ ದೇಹಕ್ಕೆ ತುಂಬಾನೇ ತೊಂದರೆ ಕೊಡುತ್ತೆ. ಯಾಕಂದ್ರೆ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಆಹಾರವನ್ನ ನಾವು ತಗೊಳ್ಳಿಲ್ಲ ಅಂತ ಅಂದಾಗ ದೇಹಕ್ಕೆ ಗೊತ್ತಾಗೋದಿಲ್ಲ ಇದನ್ನ ಏನ್ ಮಾಡ್ಬೇಕು, ಇದನ್ನ ರಕ್ತಕ್ಕೆ ಕಳಿಸ್ಬೇಕಾ, ಮೋಷನ್ ಕಳಿಸ್ಬೇಕು, ಒಂದು ಗೊತ್ತಾಗಲ್ಲ. ಅದು ದೇಹದಲ್ಲೇ ಉಳ್ಕೊಂಡ್ ಬಿಡುತ್ತೆ, ಲಿವರ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ಇಲ್ಲ ಕಿಡ್ನಿನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಬೇಡದೇ ಇರೋ ಫ್ಯಾಟ್ಗಳು ವಿಸರಲ್ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಇದರಿಂದ ಡಯಾಬಿಟೀಸ್ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಈ ರೀತಿ ಬಂದು ಶುರು ಆಗ್ಬಿಡುತ್ತೆ. ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ. ಈ ರೀತಿ ಮಲಬದ್ಧತೆ ಕೂಡ ಹೆಚ್ಚಾಗುತ್ತೆ. ಇನ್ನು ಎರಡನೇದಾಗಿ ಕಮ್ಮಿ ನೀರು ಕುಡಿಯುವಂತದ್ದು. ಓಕೆನಾ. ಅದಕ್ಕೂ ಮುಂಚೆ ಇನ್ನ ಒಂದು ಪಾಯಿಂಟ್ ಹೇಳ್ಬೇಕಿತ್ತು ನಾನು ನಿಮ್ಗೆ. ಇದು ಫೈಬರ್ ಅಂಶ ಹೆಚ್ಚಾಗಿ ತಗೊಳ್ಬೇಕು ಅನ್ನುವಾಗ ಒಂದು ವಿಷಯ, ಇಲ್ಲಿ ನಾವು ತರಕಾರಿ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸುವಂತದ್ದು ವೆರಿ ಇಂಪಾರ್ಟೆಂಟ್. ಇದೆಲ್ರಿಗೂ ಗೊತ್ತಿರುವಂತದ್ದೇ, ಹಣ್ಣು ತರಕಾರಿ ಚೆನ್ನಾಗಿ ತಿನ್ಬೇಕು ಅಂತ. ಆದ್ರೂ ಕೂಡ ನಾವು ತಿಂತಾ ಇರೋದಿಲ್ಲ. ಹಾಗಾಗಿ ಮೈಂಡ್ಫುಲ್ ಲಿವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಮೈಂಡ್ ಬಾಡಿ ಸೋಲ್ ಹೀಲಿಂಗ್. ಸೊ ಇಲ್ಲಿ ನಮ್ಗೆ ಮೈಂಡ್ಫುಲ್ ಲಿವಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನ್ ತಿಂತಾ ಇದೀವಿ ಸ್ವಲ್ಪ ಗಮನ ಕೊಟ್ಟು ತಿನ್ನುವಂಥದ್ದು, ಎಷ್ಟು ತಿಂತಾ ಇದೀವಿ, ಎಷ್ಟು ಪ್ರಮಾಣದಲ್ಲಿ ತಿಂತಾ ಇದೀವಿ ಅನ್ನುವಂಥದ್ದಕ್ಕೆ ಗಮನ ಕೊಡುವಂಥದ್ದು, ಯಾವ ಟೈಮಲ್ಲಿ ತಿಂತಾ ಇದೀವಿ ಅನ್ನೋದಕ್ಕೆ ಗಮನ ಕೊಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಹಣ್ಣು ತರಕಾರಿ ಚೆನ್ನಾಗಿ ತಿನ್ಬೇಕು ಅಂದ್ಬಿಟ್ಟು ನಾವು ರಾತ್ರಿ ಜಾಸ್ತಿ ಹಣ್ಣು ತಿನ್ನೋದು ಎಲ್ಲ ಏನಾಗುತ್ತೆ, ಬಾಡಿಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಅಲ್ವಾ. ಹಾಗಾಗಿ ಇದ್ರ ಬಗ್ಗೆ ಕೂಡ ನಿಮ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಯಾವ ಟೈಮಲ್ಲಿ ನೀವು ಹಣ್ಣು ತಿಂದ್ರೆ ತುಂಬಾ ಒಳ್ಳೇದು, ಅದರಲ್ಲೂ ಡಯಾಬಿಟಿಸ್ ಇರೋರು ಹಣ್ಣು ತಿನ್ಬಹುದಾ ಬೇಡವಾ, ತಿಂದ್ರೆ ಯಾವ ಟೈಮಲ್ಲಿ ತಿನ್ಬೇಕು, ಇದೆಲ್ಲವನ್ನು ಕೂಡ ನಿಮ್ಗೆ ಮುಂಬರುವ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ನಾರಿನ ಅಂಶ ಹೆಚ್ಚಾಗಿ ಇರುವಂತಹ ಆಹಾರವನ್ನ ನೀವು ಕಮ್ಮಿ ಸೇವಿಸಿದ್ರೆ ಈ ಒಂದು ಕಾನ್ಸ್ಟಿಪೇಷನ್ ಬರುತ್ತೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಏನ್ ಮಾಡ್ಬೇಕು, ನಾರಿನಂಶ ಹೆಚ್ಚು ಇರುವಂತಹ ಆಹಾರವನ್ನು ನಾವು ತಗೊಳ್ಬೇಕಾಗತ್ತೆ. ಇನ್ನು ಎರಡನೇದಾಗಿ ಲೆಸ್ ವಾಟರ್ ಇಂಟೇಕ್, ಅಂದ್ರೆ ನೀರನ್ನ ನಾವು ಸರಿಯಾಗಿ ಕುಡಿತಾ ಇರೋದಿಲ್ಲ. ಕೆಲವೊಂದ್ಸತಿ ಒತ್ತಡ ಇರುತ್ತೆ, ಆಫೀಸಲ್ಲಿ ಏನೋ ಕೆಲಸ ಇರುತ್ತೆ, ಕೆಲಸಗಳು ಮಾಡ್ತಾ ಇರ್ತೀವಿ, ಆಮೇಲೆ ಕುಡಿಯೋಣ ಅಂತ ಹೇಳಿ ಮುಂದೂಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಬಾಡಿನಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ತಿಂದಿರುವ ಆಹಾರ ಸರಿಯಾಗಿ ಪಚನ ಕ್ರಿಯೆ ಆಗೋದಿಲ್ಲ ಅಲ್ವಾ. ಇಲ್ಲಿ ನಾವು ಒಂದು ವಿಷಯನ ಗಮನಿಸಬೇಕು, ನಾವು ಊಟ ಸೇವಿಸುವಾಗ ಅಡಿಗೆ ಮಾಡಿ ಆಹಾರವನ್ನ ಸೇವಿಸುವಾಗ ಆ ಮಧ್ಯದಲ್ಲಿ ನಾವು ಊಟ ತಗೊಳ್ತಾ ಇರುವಂತಹ ಮಧ್ಯದ ಟೈಮ್ ನಲ್ಲಿ ನಾವು ಹೆಚ್ಚು ನೀರು ಕುಡಿಬಾರ್ದು. ಇದೆಲ್ಲರಿಗೂ ಗೊತ್ತಿರುತ್ತೆ, ನಾನು ನಿಮ್ಗೆ ನೆನಪಿಸ್ತಾ ಇದೀನಿ ಇನ್ನೊಮ್ಮೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನೀರು ಕುಡಿಬಹುದು ಅಷ್ಟೇ ಹೊರತು ಜಾಸ್ತಿ ನೀರು ಕುಡಿಬಾರ್ದು. ಊಟಕ್ಕೆ ಮುಂಚೆ ಇವಾಗ ನೀವು ಊಟಕ್ಕೆ ಕೂತ್ಕೊಳ್ತೀರಿ ಅಂತಂದ್ರೆ ಅದಕ್ಕೆ ಮುಂಚೆ ಒಂದ್ 2 ಗ್ಲಾಸ್ ಚೆನ್ನಾಗಿ ನೀರು ಕುಡಿದು ಊಟಕ್ಕೆ ಕೂತ್ಕೊಳ್ತಿರಲ್ಲ, ಅದು ತಪ್ಪಾಗುತ್ತೆ. ಅಥವಾ ಊಟ ಮಾಡಿದ ತಕ್ಷಣ ನೀವು 1 ಗ್ಲಾಸ್ ದೊಡ್ಡದು ಅಥವಾ 2 ಗ್ಲಾಸ್ ನೀರು ಕುಡಿಯೋದು ತಪ್ಪಾಗುತ್ತೆ. ಏನ್ ಮಾಡ್ಬೇಕಂತಂದ್ರೆ ನೀವು ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಊಟಕ್ಕಿಂತ ಒಂದ್ ಅರ್ಧ ಗಂಟೆ ಮುಂಚೆ, 1/4 ಗಂಟೆ ಮುಂಚೆ ಚೆನ್ನಾಗಿ 1 ಗ್ಲಾಸ್ ಚೆನ್ನಾಗಿ ನೀರು ಕುಡಿಬಹುದು. ಅಥವಾ 1.5 ಗ್ಲಾಸ್ 2 ಗ್ಲಾಸ್, ಚಿಕ್ಕ ಗ್ಲಾಸ್ ಆದ್ರೆ 2 ಗ್ಲಾಸ್ ಅಂತಾನೆ ಇಟ್ಕೊಳ್ಳಿ, ಅಷ್ಟು ಕುಡಿಬಹುದು. ಬಟ್ ಊಟಕ್ಕೆ ಅರ್ಧ ಗಂಟೆ ಮುಂಚೆ, ಓಕೆನಾ, ಊಟಕ್ಕೆ ಮುಂಚೆ ನೀವು ಅಷ್ಟೊಂದು ನೀರು ಕುಡಿಬಾರ್ದು. ಇನ್ನು ಊಟ ಮಾಡುವ ಸಮಯದಲ್ಲಿ 1 ಸಿಪ್ 2 ಸಿಪ್ ಈ ರೀತಿ ನೀವು ಮಧ್ಯದಲ್ಲಿ ತಗೊಳ್ಬಹುದು ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ಬಿಟ್ಟು ನೀವು ಬೇರೆ ಸಮಯದಲ್ಲಿ, ಊಟದ ಸಮಯದ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಹೆಚ್ಚಾಗಿ ನೀರು ತಗೊಳ್ಳುವಂತದ್ದು. ಹಾಗಂತ ಹೇಳಿ ಒಂದೇ ಸತಿ ಜಾಸ್ತಿ ಕುಡಿಯೋದಲ್ಲ, ಬ್ರೇಕ್ ಡೌನ್ ಮಾಡಿ ನೀವು ದಿನದಲ್ಲಿ ಎಷ್ಟು ನೀರು ತಗೊಳ್ಬೇಕು ಅಂತ ಹೇಳಿ ಟೈಮಿಂಗ್ಸ್ ಪ್ರಕಾರ ನೀರು ಕುಡಿಯುವಂತದ್ದು. ಓಕೆನಾ. ಹಾಗಾಗಿ ಈ ಒಂದು ನೀರು ಕಮ್ಮಿ ತಗೊಂಡ್ರು ಕೂಡ ಮಲಬದ್ಧತೆ ಹೆಚ್ಚಾಗುತ್ತೆ. ಅದರಿಂದ ಕೂಡ ನಮ್ಗೆ ಪೈಲ್ಸ್ಗೆ ಇದು ಅಣು ಮಾಡ್ಕೊಡುತ್ತೆ. ಅಂದ್ರೆ ಪೈಲ್ ಸಮಸ್ಯೆ ಜಾಸ್ತಿ ಆಗೋದಕ್ಕೆ ಇದೇ ದಾರಿ ಮಾಡ್ಕೊಡುತ್ತೆ. ಮಲಬದ್ಧತೆ ಅನ್ನೋದೇ ದಾರಿ ಮಾಡ್ಕೊಟ್ಬಿಡುತ್ತೆ. ಅದಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ. ನೀರೆಲ್ಲ ಕಮ್ಮಿ ಕುಡಿದ್ರೆ ನಾವೇ ದಾರಿ ಮಾಡ್ಕೊಟ್ಟಂಗೆ ಆಗ್ಬಿಡುತ್ತಲ್ವಾ, ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೊಂಡಂಗೆ ಆಗುತ್ತೆ. ಸೊ ಇದರಿಂದ ನಿಮ್ಮ ಒಂದು ಬೌಲ್ ಮೂವ್ಮೆಂಟ್ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಸರಿಯಾಗಿ ನೀರು ಕುಡಿಲಿಲ್ಲ ಅಂತ ಅಂದ್ರೆ ಅಲ್ವಾ. ಹಾಗಾಗಿ ನೀರನ್ನ ಚೆನ್ನಾಗಿ ಕುಡಿಯುವಂಥದ್ದು. ಬಿಸಿಲಿರುವಾಗ ನೀವು
ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕುವಂಥದ್ದು, ಸ್ವಲ್ಪ ತಂಪಿನ ಬೀಜ ಬೇಸಲ್ ಸೀಡ್ಸ್ ಹಾಕುವಂಥದ್ದು, ಜೊತೆಗೆ ಇನ್ನು ಏನು ಸಿನಮನ್ ವಾಟರ್ ಅಂತ ಚಕ್ಕೆ ಒಂದ್ ಸ್ವಲ್ಪ ಹಾಕಿ ನೀರು ಕುಡಿಯುವಂಥದ್ದು, ಕೊತ್ತಂಬರಿ ಬೀಜ ಹಾಕಿ ಕುಡಿಯುವಂಥದ್ದು. ಈ ರೀತಿ ನೀವು ನೀರನ್ನ ಕುಡಿದು ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಬೇಕು. ಇನ್ನು ಮೂರನೇದಾಗಿ ಸಿಟ್ಟಿಂಗ್ ಲೈಫ್ ಸ್ಟೈಲ್. ಈಗಂತೂ ಕೆಲಸಗಳು ಕೂತ್ಕೊಂಡೇ ಮಾಡುವಂತಹ ಕೆಲಸಗಳೇ ಜಾಸ್ತಿ ಅಲ್ವಾ. ಸೊ ಎಲ್ರು ಕೂಡ ಅದನ್ನೇ ನಾವೆಲ್ಲರೂ ಮಾಡ್ತಾ ಇದೀವಿ ಅಲ್ವಾ. ಮುಂಚಿನ ಹಾಗೆ ನಾವು ಬೆವರು ಸುರಿಸಿ ಶ್ರಮ ಪಟ್ಟು ಕೆಲಸ ಮಾಡುವಂತದ್ದು ತುಂಬಾನೇ ಕಮ್ಮಿ ಅಂತ ಹೇಳ್ಬಹುದು. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಗೆ ಕೂತ್ಕೊಂಡು ಮಾಡುವಂತಹ ಕೆಲಸ ಇದ್ರೂ ಕೂಡ ಅವಾಗ ನೀವು ಎದ್ದು ಹೋಗಿ ಸ್ವಲ್ಪ ಓಡಾಡುವಂತದ್ದು, ವರ್ಕೌಟ್ ಮಾಡುವಂತದ್ದು, ಕೆಲವರು ಜಿಮ್ ಹೋಗ್ತಾರೆ, ಕೆಲವರು ಏರೋಬಿಕ್ಸ್, ಕೆಲವರು ಯೋಗ. ಈ ರೀತಿ ನಿಮ್ಗೆ ದೇಹಕ್ಕೆ ಯಾವ್ದು ಸೂಟಬಲ್ ಆಗುತ್ತೆ, ಇಲ್ಲಿ ಯಾವ್ದು ಪರ್ಫೆಕ್ಟ್ ಅಥವಾ ಇನ್ಪರ್ಫೆಕ್ಟ್ ಅಂತ ಅಲ್ಲ, ನಿಮ್ಮ ದೇಹಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತಹ ಒಂದು ಏನು ವ್ಯಾಯಾಮವನ್ನ ನೀವು ರೂಢಿಸ್ಕೊಳ್ಬೇಕು. ಇದರಿಂದ ಕೂಡ ಏನಾಗುತ್ತೆ, ನಿಮ್ಮ ಒಂದು ದೇಹ ಚೆನ್ನಾಗಿ ಈ ಒಂದು ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಓಕೆನಾ. ಸೊ ಹಾಗಾಗಿ ಸಿಟ್ಟಿಂಗ್ ಲೈಫ್ ಸ್ಟೈಲ್ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಇರುವಂತದ್ದು, ಅವಾಗ ಏನಾಗುತ್ತೆ, ಈ ಒಂದು ಡೈಜೆಷನ್ ಸರಿಯಾಗಿ ಆಗಲ್ಲ, ಬೌಲ್ ಮೂವ್ಮೆಂಟ್ ಸರಿಯಾಗಿ ಆಗೋದಿಲ್ಲ. ಓಕೆನಾ. ಬಾಡಿ ಒಳಗಡೆ ಸರಿಯಾಗಿ ಫಂಕ್ಷನ್ಗಳು ಆಗೋದಿಲ್ಲ. ಅಂತಹ ಟೈಮಲ್ಲಿ ಕೂಡ ಮಲಬದ್ಧತೆ ಅನ್ನೋದು ಜಾಸ್ತಿ ಆಗುತ್ತೆ. ಅದರಿಂದ ಪೈಲ್ ಸಮಸ್ಯೆ ಬರುವಂತಹ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇನ್ನು ನಾಲ್ಕನೇದಾಗಿ ಇಗ್ನೋರಿಂಗ್ ಬಾಡಿ ಸಿಗ್ನಲ್ಸ್. ಅಂದ್ರೆ ನಿಮ್ಮ ಒಂದು ದೇಹದಲ್ಲಿ ನಿಮ್ಮ ದೇಹ ಕೊಡ್ತಾ ಇರುವಂತಹ ಸಿಗ್ನಲ್ ಗಳನ್ನ ನೀವು ಇಗ್ನೋರ್ ಮಾಡೋದ್ರಿಂದ ಕೂಡ ಈ ಒಂದು ಮಲಬದ್ಧತೆ ಅನ್ನೋದು ಹೆಚ್ಚಾಗುತ್ತೆ. ಅದರಿಂದ ಪೈಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಎಷ್ಟೋ ಜನ ಎಲ್ಲ ತುಂಬಾ ಬ್ಯುಸಿ ಇರ್ತಾರೆ ಅಲ್ವಾ. ಅವಾಗ ಆ ಒಂದು ಬ್ಯುಸಿ ಲೈಫ್ ಶೆಡ್ಯೂಲ್ ನಲ್ಲಿ ಕೆಲಸಗಳು ಮಾಡೋದ್ರ ಕಡೆ ಗಮನ ಕೊಟ್ಟು ನಿಮ್ಮ ದೇಹದ ಕಡೆ ಗಮನ ಕೊಡೋದನ್ನೇ ಮರ್ತು ಬಿಟ್ಟಿರ್ತೀವಿ ಅಲ್ವಾ. ನೀವು ಮರ್ತಿರ್ತೀರಿ, ಅಥವಾ ನಾವೆಲ್ಲರೂ, ನೀವು ಅಂತ ಅಲ್ಲ, ನಾವೆಲ್ಲರೂ, ಇದು ಸಾಮಾನ್ಯ ಒಂದು ಮನುಷ್ಯರ ಒಂದು ಸ್ವಭಾವ. ಏನಂತಂದ್ರೆ ನಾವು ತುಂಬಾ ಒಂದ್ ಕಡೆ ಗಮನ ಕೊಟ್ಟಾಗ ನಮ್ಮ ದೇಹದ ಕಡೆ ನಾವು ಗಮನ ಕೊಡೋದನ್ನ ಮರ್ತು ಬಿಡ್ತೀವಿ, ಕೆಲ್ಸದ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇರ್ತೀವಿ. ಅವಾಗ ಮುಂದೊಂದ್ ದಿನ ಏನಾಗುತ್ತೆ, ಅಯ್ಯೋ ನಂಗೆ ಇದು ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿ ಏನೋ ಒಂದ್ ಸ್ವಲ್ಪ ನೋವ್ತಿದೆ ಅಂದ್ರೆ ಪೇನ್ ಕಿಲ್ಲರ್ ತಗೊಂಡ್ಬಿಡೋದು, ಅಥವಾ ಇನ್ನೇನೋ ಮಾಡಿರ್ತೀವಿ. ಆಮೇಲೆ ಕೊನೆಗೊಂದ್ ದಿನ ಅದು ಸರ್ಜರಿ ಲೆವೆಲ್ ವರ್ಗೂ ಹೋಗ್ಬಿಡುತ್ತಲ್ವಾ. ಸೊ ಹಾಗಾಗಿ ನಮ್ಮ ಒಂದು ದೇಹ ಕೊಡುವಂತಹ ಸಿಗ್ನಲ್ಗೆ ನಾವು ಗಮನ ಕೊಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಚುರಲ್ ಆಗಿ ಬವಲ್ ಮೂವ್ಮೆಂಟ್ ಆಗ್ಬೇಕು ಅಂತ ಅಂದ್ರೆ ಈ ರೀತಿ ಸಣ್ಣ ಪುಟ್ಟ ಸಿಗ್ನಲ್ಗಳು ಕೊಟ್ಟಾಗ್ಲೇನೆ ನಾವು ಚೆನ್ನಾಗಿ ನೀರು ಕುಡಿದು ಬಿಡುವಂತದ್ದು. ಅಂದ್ರೆ ಒಂದೇ ಸತಿ ಅಲ್ಲ, ಅವಾಗ ನಾವು ಎಚ್ಚೆತ್ಕೊಂಡು ಇನ್ಮೇಲಾದ್ರೂ ನನ್ನ ಒಂದು ದಿನಚರಿ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವ ರೀತಿ ನಮ್ಮ ಒಂದು ದಿನಚರಿನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಂದು ದೇಹ ಕೊಡುವಂತಹ ಸಿಗ್ನಲ್ಸ್ ಅನ್ನ ಇಗ್ನೋರ್ ಮಾಡಿದ್ರು ಕೂಡ ಈ ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಹೆಚ್ಚಾಗುತ್ತೆ. ಅದರಿಂದ ಪೈಲ್ಸ್ ಜಾಸ್ತಿ ಬರುವಂತಹ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ನು ಐದನೇದಾಗಿ ಸ್ಟ್ರೆಸ್ ಮತ್ತು ಡೈಜೆಷನ್. ಇದೆರಡಕ್ಕೂ ತುಂಬಾನೇ ಕನೆಕ್ಷನ್ ಇದೆ ಸ್ನೇಹಿತರೆ. ನೀವು ಎಷ್ಟು ಕಾಮ್ ಆಗಿ ಇರ್ತೀರಾ, ಎಷ್ಟು ಕೂಲ್ ಆಗಿ ಒಂದ್ ರೀತಿ ಮೈಂಡ್ ಕಾಮ್ ಆಗಿ ಇಟ್ಕೊಂಡಿರ್ತೀರಾ, ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ್ಲೂ ಸ್ಟ್ರೆಸ್, ಯಾವಾಗ್ಲೂ ಒತ್ತಡ ಮಾಡ್ಕೊಳ್ಳೋದು, ಎಲ್ಲಾ ಕೆಲಸನೂ ಮಾಡೋದಕ್ಕೆ ಹೋಗುವಂತದ್ದು, ಮತ್ತೆ ತುಂಬಾ ಇಷ್ಟೇ ಟೈಮಲ್ಲಿ ಕೆಲಸಗಳೆಲ್ಲ ಆಗ್ಬೇಕು ಅನ್ನುವಂತಹ ಒತ್ತಡ ಆಗಿರಬಹುದು, ಅಥವಾ ನಿಮ್ಗೆ ಒಂದ್ ರೀತಿ ಇಡೀ ದಿನ ಕೆಲಸಗಳು, ನಿಮ್ಗೆ ನೀವು ಟೈಮೇ ಕೊಡೋಕ್ ಆಗ್ತಿಲ್ಲ ಅನ್ನುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ನಿಮ್ಗೆ ಒತ್ತಡ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಮತ್ತೆ ಮಲಬದ್ಧತೆ ಜಾಸ್ತಿ ಆಗುತ್ತೆ, ಅದರಿಂದ ಪೈಲ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಇದು ಇಂಟರ್ ಲಿಂಕ್ಡ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಮೈಂಡ್ ಮತ್ತು ಗಟ್ ಒಂದಕ್ಕೊಂದು ಕನೆಕ್ಟೆಡ್ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ನಮ್ಮ ಒಂದು ಮನಸ್ಸು, ಮೈಂಡ್ ಜೊತೆಗೆ ನಮ್ಮ ಒಂದು ಗಟ್, ಎರಡು ಕೂಡ ಇಂಟರ್ ಲಿಂಕ್ ಆಗಿರುತ್ತೆ. ನಮ್ಮ ಮಾನಸಿಕ ಆರೋಗ್ಯ ಸರಿಯಾಗಿಲ್ಲ ಅಂದ್ರೆ ನಿದ್ದೆ ಸರಿಯಾಗಿ ಬರೋದಿಲ್ಲ, ಅವಾಗ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. ನಾವು ರಾತ್ರಿ ಮಲಗ್ದಾಗ್ಲೇನೆ ಚೆನ್ನಾಗಿ ಏನು ಬಾಡಿ ಕ್ಲೆನ್ಸ್ ಆಗುವಂತದ್ದು ಅಲ್ವಾ. ಹಾಗಾಗಿ ನಾವು ಬೇಗ ಒಂದು 7 ಗಂಟೆ 7:30 ಒಳಗಡೆ ಊಟ ತಿಂಡಿ ಎಲ್ಲ ಏನ್ ತಿಂತೀವೋ ಅದನ್ನ ಮುಗಿಸ್ಕೊಂಡ್ ಬಿಡ್ಬೇಕು. ಸಂಜೆ ಅದಾದ್ಮೇಲೆ ಒಂದು 2-3 ಅವರ್ಸ್ ಗ್ಯಾಪ್ ಇರ್ಬೇಕು, ಆಮೇಲೆ ನಾವು ಮಲಗಬೇಕಾಗತ್ತೆ. ಸೊ ನಮಗೂ ಎಷ್ಟೋ ಸತಿ, ಕೆಲವು ಸತಿ ಅದೆಲ್ಲ ಮಾಡಕ್ಕಾಗಲ್ಲ ಸ್ಟ್ರಿಕ್ಟ್ ಆಗಿ, ಬಟ್ ನಾವು ಅದನ್ನ ಮತ್ತೆ ಪಿಕಪ್ ಆಗ್ಬೇಕು. ಕೆಲವು ಸತಿ ಆಗೋದಿಲ್ಲ, ಮತ್ತೆ ನಾವು ಕೆಲವು ಸತಿ 8 ಗಂಟೆ 9 ಗಂಟೆ ಹಿಂಗ್ ಆಗ್ಬಿಡುತ್ತೆ, ಮತ್ತೆ ನಾವು ಅದನ್ನ 7 ಗಂಟೆಗೆ ತಗೊಂಡ್ ಬರ್ಬೇಕು. ಸೊ ಮೈಂಡ್ ಸೆಟ್ ಹಂತವಾಗಿ, ಒಂದೇ ಸರ್ತಿ ನಾವು ಚೇಂಜ್ ಆಗಕ್ಕಾಗಲ್ಲ, ಬಟ್ ಹಂತವಾಗಿ ನಾವು ನಮ್ಮ ಒಂದು ದಿನನಿತ್ಯದ ಅಭ್ಯಾಸಗಳನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ. ಎವ್ರಿ ಡೇ ಒಂದು ಸಣ್ಣ ಸಣ್ಣ ಹ್ಯಾಬಿಟ್ಸ್ ಗಳು ಚೇಂಜ್ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಒಂದು ಒತ್ತಡ ಅನ್ನೋದು ಕಮ್ಮಿ ಆಗುತ್ತೆ, ಜೊತೆಗೆ ಡೈಜೆಷನ್ ಅನ್ನೋದು ಸರಿಯಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನು ಸೈಕಾಲಜಿಕಲ್ ಇನ್ಸೈಟ್ಸ್ ಅಂತ ನಾವು ನೋಡೋದೇ ಆದ್ರೆ, ಈ ಒಂದು ಬ್ಯಾಲೆನ್ಸ್ಡ್ ಡೈಲಿ ಹ್ಯಾಬಿಟ್ಸ್ ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಎಲ್ಲಾ ಕಡೆ ನಾವು ಟೈಮ್ ಕೊಡೋಕ್ಕಾಗಲ್ಲ, ಒಂದೇ ಕಡೆ ಜಾಸ್ತಿನೂ ಟೈಮ್ ಕೊಡೋದಕ್ಕಾಗಲ್ಲ. ನಿಮ್ಮ ದೇಹಕ್ಕೆ ಏನ್ ಬೇಕು, ನಿಮ್ಮ ಮನಸ್ಸಿಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ ಕೆಲಸಗಳನ್ನ ಸ್ವಲ್ಪ ನೀವು ಮಾಡ್ಕೊಳ್ತಾ ಹೋಗ್ಬೇಕು. ಎಲ್ಲದ್ರ ಕಡೆ ಗಮನ ಕೊಡ್ತಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಪ್ರಾಪರ್ ರೆಸ್ಟ್ ಅನ್ನೋದು ಬೇಕು ನಿಮ್ಗೆ, ಏನು ವಿರಾಮ ಅನ್ನೋದು ಬೇಕು, ಪಾಸ್ ಮಾಡ್ಬೇಕು. ಒಂದೇ ಸಮಯ ಓಡ್ತಾ ಇರುವಂತಹ ಜಗತ್ತಲ್ಲಿ ನಾವು ಕೂಡ ಪ್ರತಿನಿತ್ಯ ಓಡ್ತಾ ಇದ್ರೆ ಏನಾಗುತ್ತೆ, ಒಂದಲ್ಲ ಒಂದು ದಿನ ತುಂಬಾನೇ ನಾವು ಬ್ರೇಕ್ ಡೌನ್ ಆಗ್ತೀವಿ. ದೇಹಕ್ಕೆ ತುಂಬಾನೇ ಸಮಸ್ಯೆ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯ ಕೆಡಿಸ್ಕೊಳ್ತಾ ಹೋಗ್ತೀವಿ, ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗ್ತೀವಿ ಅಲ್ವಾ. ಹಾಗಾಗಿ ನಾವು ಪ್ರಾಪರ್ ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಎಮೋಷನಲ್ ಕಾಮ್ನೆಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಕಾಮ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಒಂದು ಒಟ್ಟು ಕುಟುಂಬ ಅಂತ ಇದ್ರೆ ಒಬ್ಬೊಬ್ರದ್ದು ಒಪಿನಿಯನ್ಸ್ ಒಂದೊಂದು ರೀತಿ ಇರುತ್ತೆ. ಅವಾಗ ಏನಾದ್ರೂ ಕ್ಲಾಶಸ್ ಆಯ್ತು ಅಂತಂದ್ರೆ ಇದೆಲ್ಲವೂ ಸಮಸ್ಯೆ ಬರುತ್ತೆ. ಹಾಗಾಗಿ ನೀವು ಒಟ್ಟು ಕುಟುಂಬ ಇದ್ರೂ ಕೂಡ ನಿಮ್ಮನ್ನ ನೀವು ಕಳ್ಕೊಳ್ಬೇಡಿ. ಜಸ್ಟ್ ಬಿ ಯೋರ್ ಸೆಲ್ಫ್. ಓಕೆನಾ. ಟ್ರೈ ಟು ಬಿ ಯೋರ್ ಸೆಲ್ಫ್. ಆಮೇಲೆ ಜೊತೆಗೆ ನಿಮ್ಗೋಸ್ಕರ ನೀವು ಸ್ವಲ್ಪ ಟೈಮ್ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೀವು ಚಿಕ್ಕ ಫ್ಯಾಮಿಲಿ ಆದ್ರೆ ಇನ್ನೂ ನಿಮ್ಗೆ ಒಳ್ಳೇದೇ, ಅವಾಗ ನಿಮ್ಗೆ ಜಾಸ್ತಿ ಟೈಮ್ ಸಿಗುತ್ತೆ.
ನಿಮ್ಗೆ ಜಾಸ್ತಿ ಒಂದ್ ರೀತಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಕೆಲವರಿಗೆ ಲೋನ್ಲಿನೆಸ್ ಅನ್ನೋದು ಇದ್ದೇ ಇರುತ್ತೆ, ಅದು ಇದ್ರೆ ಸರಿ ಅಥವಾ ಎಷ್ಟೋ ಜನದ ಜೊತೆ ಇದ್ರೂ ಸರಿ, ಲೋನ್ಲಿನೆಸ್ ಅನ್ನೋದು ಎಲ್ರಿಗೂ ಫೀಲ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಓವರ್ಕಮ್ ದಟ್. ಯು ಶುಡ್ ಥಿಂಕ್ ದಟ್ ಯು ಆರ್ ಸ್ಟ್ರಾಂಗರ್ ದ್ಯಾನ್ ಆಲ್ ದೋಸ್ ಪ್ರಾಬ್ಲಮ್ಸ್. ನೀವು ಆ ಒಂದು ಸಮಸ್ಯೆಗಳಿಗಿಂತ ನೀವು ಶಕ್ತಿಶಾಲಿ ಅನ್ನುವಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಇನ್ನೂ ಹೆಚ್ಚು ಏನು ಸೈಕಾಲಜಿಕಲ್ ಇನ್ಸೈಟ್ಸ್ ನೋಡ್ತಾ ಹೋದ್ರೆ ಹೆಚ್ಚು ಇದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಇನ್ನು ತಿಳಿಸ್ಕೊಡೋದು ಇದೆ. ಸೊ ಸದ್ಯಕ್ಕೆ ಸಾಕು ಇವತ್ತು. ಸೊ ಹೆಲ್ದಿ ಹ್ಯಾಬಿಟ್ಸ್ ಸಪೋರ್ಟ್ ಯುವರ್ ಬಾಡಿ ಫಾರ್ ಯುವರ್ ಗುಡ್ ಡೈಜೆಷನ್. ಆಯ್ತಾ? ನಿಮ್ಮ ಒಂದು ಆರೋಗ್ಯಕರವಾದಂತಹ ಅಭ್ಯಾಸಗಳು ನಿಮ್ಮ ಒಂದು ದಿನನಿತ್ಯದ ಪ್ರತಿನಿತ್ಯದ ಪಚನ ಕ್ರಿಯೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಆರೋಗ್ಯಕರವಾದ ಅಭ್ಯಾಸಗಳು ಅಂತಾನೆ ಹೇಳ್ಬೋದು. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಫೈಲ್ಸ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಯಾವೆಲ್ಲ ಸಿಂಪಲ್ ಡೈಲಿ ಹ್ಯಾಬಿಟ್ಸ್ ಇರಬೇಕು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನೀವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ, ಬಟ್ ಸಿಂಪಲ್ ಹ್ಯಾಬಿಟ್ಸ್ಗಳು, ಅಭ್ಯಾಸಗಳು ಯಾವ ರೀತಿ ಇರಬೇಕು, ಎವ್ರಿ ಡೇ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು, ಸಿಂಪಲ್ ಆಗಿರುವಂತದ್ದು, ಏನಾದ್ರು ಚೇಂಜಸ್ ನೀವು ಮಾಡ್ಕೊಳ್ಬೇಕಾ ಅನ್ನೋದನ್ನ ಮುಂದಿನ ವಿಡಿಯೋನಲ್ಲಿ ನೀವು ಚೆಕ್ ಮಾಡಿ. ಓಕೆನಾ? ಸೊ ಸ್ಮಾಲ್ ಡೈಲಿ ಹ್ಯಾಬಿಟ್ಸ್ ಕೂಡ ನಿಮ್ಮ ಒಂದು ಲಾಂಗ್ ಟರ್ಮ್ ಹೆಲ್ತ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಅದು ಸಕಾರಾತ್ಮಕವಾಗಿ ಆಗಿರ್ಬೋದು, ನಕಾರಾತ್ಮಕವಾಗಿ ಆಗಿರ್ಬೋದು. ಸ್ಮಾಲ್ ಹ್ಯಾಬಿಟ್ಸ್ ನೆಗೆಟಿವ್ ಆಗಿತ್ತು ಅಂತಂದ್ರೆ ನೆಗೆಟಿವ್ ಆಗಿ ಎಫೆಕ್ಟ್ ಕೊಡುತ್ತೆ ಬಾಡಿನಲ್ಲಿ. ಪಾಸಿಟಿವ್ ಆಗಿತ್ತು ನಮ್ಮ ಹ್ಯಾಬಿಟ್ಸ್ ಅಂತ ಅಂದ್ರೆ ಅದು ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇದಾಗಿತ್ತು. ಹಾಗಾಗಿ ಒಂದು ಫೈಲ್ಸ್ ಮತ್ತು ಮಲಬದ್ಧತೆ ತುಂಬಾನೇ ಕನೆಕ್ಷನ್ ಇದೆ. ಒಂದು ಕಾನ್ಸ್ಟಿಪೇಷನ್ ಮತ್ತು ಫೈಲ್ಸ್ಗೆ ತುಂಬಾನೇ ಕನೆಕ್ಷನ್ ಇದೆ. ಈ ವಿಚಾರಗಳನ್ನ ನೀವೆಲ್ಲರೂ ಕೂಡ ಇಷ್ಟು ಹೊತ್ತು ವಿಡಿಯೋ ನೋಡಿ ತಿಳ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಮನಸ್ಥಿತಿ ನಿಮ್ಗೆ ಇದೆ. ದಟ್ ಇಸ್ ರಿಯಲಿ ಅ ಗುಡ್ ಸೈನ್ ಅಂತ ಹೇಳ್ಬೋದು. ಯು ಆರ್ ರಿಯಲಿ ಡೂಯಿಂಗ್ ಗ್ರೇಟ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋನ ತಪ್ಪದೆ ಚೆಕ್ ಮಾಡಿ. ಇನ್ನೂ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿ ಮುಗಿಸೋಣ. ಮುಂದಿನ ವಿಡಿಯೋನ ಮತ್ತೆ ಭೇಟಿ ಆಗೋಣ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಹೀಲಿಂಗ್ ಜರ್ನಿ. ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.